ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಇದ್ದೀವ್ರಿ 2010ರಾಗ ಅಲ್ಲಿಂದ 15ರವರೆಗೂ ವಾಪಸ್ 5 ವರ್ಷದ್ದು ಒಂದು ಸ್ಕೀಮ್ ಇತ್ತದು. ಅದು ನಾವು ಮಾಡಿದೀವಿ. ನಾವು ಏಜೆಂಟ್ ಅಂತ ಕೆಲಸ ಮಾಡಿವಿ. ಅದನ್ನ ಮತ್ತೊಬ್ಬರ ಗ್ರಾಹಕರ ಕಡೆಯಿಂದ ತಂದು ಕಂಪ್ನಿಗೆ ಹಾಕಿದ್ವಿ ಸಮೃದ್ಧಿ ಜೀವನದಾಗ. ಅವಾಗ ಏನಾಯ್ತು, 5 ವರ್ಷಕ್ಕೆ ಬಂದಾವ ಅಂತ ಹೇಳಿ ಮತ್ತೆ ಹೆಚ್ಚಿನ ಅಮೌಂಟ್ ಮಾಡಿಸಿದೀವಿ. ಮಾತ್ರ ಅದು 15ರಾಗ ಬಂದಾಗ್ಬಿಡ್ತು ನಮ್ದು. 2015ರಾಗ ಬಂದಾದದ್ದು ಇವತ್ತಿನ ಮತ್ತಿಗೆ ನಾವು ಒಬ್ಬರೇ ಎಷ್ಟು ಹಾಕಿವಿ ಅಂತಂದ್ರೆ ಒಂದು 50 ಲಕ್ಷ ಹೆಣ್ಮಕ್ಳ ಕೆಲಸ ನಮ್ದು. ನಾವೇನು ದೊಡ್ಡ ಗಂಡ್ಮಕ್ಳೆಲ್ಲ ಬಿಸ್ನೆಸ್ ಮಾಡೋರು ಏನೋ ಹೆಣ್ಮಕ್ಳು ಒಂದು ಕೆಲಸ ಮಾಡ್ತಿರ್ತೀರಿ ಮನ್ಯಾಗ, ಗಂಡ್ಮಕ್ಳು ಕೊಟ್ಟೋಗಿರ್ತಾರ. ಅದ್ರಾಗ ಉಳಿಸ್ರಿ ಅನ್ನೋ ಉದ್ದೇಶದಿಂದ ಹೆಣ್ಮಕ್ಳ ಕಡೆಯಿಂದ ತುಂಬಿಸಿದ್ದು 50 ಲಕ್ಷ ಒಬ್ಬೊಬ್ರದ್ದು. ನನ್ನ ಒಬ್ಬಕ್ಕಿದ ಅಷ್ಟು ರೊಕ್ಕ ಐತಿ. ಈಗ ಅದನ್ನ ನಾವು ಅವ್ರೇನ್ ಹೇಳ್ತಾರ, ನಾವು ಕಂಪ್ನಿ ಬಂದ್ ಆಗ್ಯದ ಅಂತ ಅಂದಾಗ ನಾವು ಕಂಪ್ನಿ ನೋಡ್ರಿ ದುಡ್ಡು ಕೊಟ್ಟಿಲ್ಲ, ನಾವು ನಿಮ್ಮನ್ನ ನೋಡಿ ನಾವು ದುಡ್ಡು ಕೊಟ್ಟಿವಿ. ಆ ದುಡ್ಡು ನಮ್ಗೆ ವಾಪಸ್ ಬೇಕು, ನೀವು ಕೊಡ್ರಿ ಕೈಲೇ. ಎಷ್ಟು ಕೊಡಕ್ಕಾಗ್ತದ ನಮ್ಗ? ಹೊಲ ಮನಿ ಮಾರಿದ್ರೆ ನಮಗ್ ಬರಂಗಿಲ್ಲ ಅಷ್ಟು ರೊಕ್ಕ. ನಾವೇನೋ ಒಬ್ರು ಆಶೆಕ್ಕ ನಿಮಗ ಕಮಿಷನ್ ಬರ್ತೈತಿ, 100ಕ್ಕೆ 3 ರೂಪಾಯಿ ಕಮಿಷನ್ ಬರ್ತದ ಅಂದಾಗ ನಾವು ಆ ಕಮಿಷನ್ ಆಶೆಗೋಸ್ಕರ ರೊಕ್ಕ ದುಡ್ಡು ಬರ್ತಾವು ಅನ್ನೋದಕ್ಕ ಬಂದು ಇಲ್ಲ ಅನ್ನಂಗಿಲ್ಲ. 10ರಿಂದ 15ರವರೆಗೆ ತುಂಬಿದ್ದು 5 ವರ್ಷದ ದುಡ್ಡು ಬಂದು ಅವ್ರಿಗೆ ಗ್ರಾಹಕರಿಗೆ ವಾಪಸ್ ಕೊಟ್ಟಿವಿ. ಆಮೇಲೆ ನಿಂತಾಗ ಏನಾಗ್ಬಿಡ್ತು, ನಮಗ ಏನ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿಯಾಗ ನಾವು ಬಂದ್ಬಿಟ್ಟಿವಿ. ಅಲ್ಲಿಗೆ ದಿನ ಬರೋರು ಗ್ರಾಹಕರು, ಮನೆ ಮುಂದೆ ಬರೋರು, ಜಗಳ ಮಾಡೋರು, ನಮಗೆ ಸಿಕ್ಕಾಪಟ್ಟಿ ಬೇಯೋರು. ನಾವು ನೊಂದ್ಕೊಂಡು ಮುಖ ಮುರ್ಸ್ಕೊಂಡು ತಿರುಗಾಡಿದ್ರು ನಮ್ಮನ್ ಬಿಡಾಕಿಲ್ಲ. ಎಲ್ಲೇ ಹೋಗ್ಲಿ, ಈಗ ಒಂದ್ ಸಭೆಗಳಿಗೆ ಹೋದ್ರು ಅಲ್ಲಿನೂ ಕೇಳೋರು, ಯಾಕ್ರಿ ನಮ್ ದುಡ್ಡು ಬರ್ಲಿಲ್ಲ, ಏನ್ ಮಾಡಿದಿರಿ ನೀವು, ತಗೊಂಡಿರಿ ಕೊಡ್ರಿ ಅದನ್ನ ಅಂತ ಕೇಳೋರು. ಅದಕ್ಕೆ ಈಗ ಅದನ್ನ ಏನ್ ಮಾಡ್ತದ ಸರ್ಕಾರ ಅಂತಂದ್ರ ನಮ್ಗ್ ಗೊತ್ತೇ ಆಗವಲ್ದದು. ದಿನ ಸ್ಟ್ರೈಕ್ ಮಾಡಮ್ರಿ ಅಂತಾರ. ದೆಹಲಿ ತನ ಹೋದಿವಿ, ಎಲ್ಲಾ ಮಾಡಿದೀವಿ. 180 ದಿವಸದಾಗ ಬರ್ತಾವ ಇಷ್ಟ. ಅದು ನೀವು ಎಲ್ಲಾ ಕಾಗದ ಪತ್ರ ಕೊಡ್ರಿ ಅಂದ್ರು ಎಲ್ಲಾ ಕೊಟ್ಟಿವಿ. ಈಗ ಇನ್ನೂವರೆಗೂ ಅದಕ್ಕೆ ಯಾವ್ದು ಸ್ಪಂದನೆ ಇಲ್ಲ ನಮಗ. ಅದಕ್ಕೆ ಏನ್ ಸರ್ಕಾರ ನಮಗ್ ಉತ್ತರ ಕೊಡ್ತದ ಕೊಡೋವರೆಗೂ ನಾವು ಹೋರಾಟ ಮಾಡಾಕ್ ನಿಂತೀವ್ರಿ. ಈಗ ಆದ್ರೆ ಇದು ರಾಜ್ಯಾದ್ಯಂತ ಕರೆಯದಿಲ್ರಿ? ರಾಜ್ಯಾದ್ಯಂತ ಅದು ಇಡೀ ದೇಶ ತುಂಬಾನು ಮಾಡಾಕತ್ತದ್ರಿ. ಈಗ ಅದು ಎಲ್ಲಿ ತನ ಮುಟ್ತದ ಸರ್ಕಾರ ಇದಕ್ಕ ಸ್ಪಂದನೆ ಮಾಡೋತನ ನಾವು ಹೋರಾಟ ಹೆಸರು ಸುನಂದ ವಾಲಿ ಅಂತ ಸರ್. ಹೆಸರು ಸಿದ್ದಣ್ಣ ಹಡಲಗೇರಿ, TPJP ಸಂಘಟನೆ ಈ ಜಿಲ್ಲಾ ಉಪಾಧ್ಯಕ್ಷ. ನಾನು ಮಾತಾಡೋದು ಸರ್. ಎಷ್ಟೋ ಕಂಪ್ನಿಗಳು, ಸಮೃದ್ಧಿ ಜೀವನ, PACL, ಅಗ್ರಿಗೋಲ್ಡ್, ಇನ್ನೂ ಸುಮಾರು ಕಂಪ್ನಿಗಳು ಸರ್ ಈ ಭಾರತಾದ್ಯಂತ ಕೆಲಸ ಮಾಡ್ತಾ ಇದ್ದು. ಎಷ್ಟೋ ಜನ ಅಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಕಸ್ಟಮರ್ ದುಡ್ಡನ್ನಲ್ಲಿ ಕಟ್ಟಿ ಬಾಂಡ್ಗಳು ತೆಗೆದುಕೊಂಡು ಕಸ್ಟಮರ್ಗೆ ಕೊಡ್ತಾ ಇದ್ರು. ಸುಮಾರು ವರ್ಷಗಳಿಂದ ಈ ತರ ಕೆಲಸ ನಡೀತಾ ಇತ್ತು. ಎಷ್ಟೋ ದುಡ್ಡು ಮೆಚುರಿಟಿಗಳನ್ನು ಸ್ಟಾರ್ಟಿಂಗ್ ದಲ್ಲಿ ಕೊಟ್ಟಿದ್ದಾರೆ ಸರ್. 2014ರಿಂದ ಏನಾತಪ್ಪ ಅಂದ್ರೆ ಸರ್ಕಾರನ ಏಕೈಕಿ ಎಲ್ಲಾ ಕಂಪ್ನಿಗಳು ಬಂದ್ ಮಾಡಿಸ್ತಾರ. 10 ವರ್ಷ ಕಳೆದ್ರು ನಮ್ಮದು ಗ್ರಾಹಕರ ದುಡ್ಡು ಇವತ್ತಿಗೆ ಬರ್ತಾ ಇಲ್ಲ. ಕಂಪ್ನಿ ಆಸ್ತಿಗಳು ಇರ್ಬೋದು, ಕಂಪ್ನಿ ಅಕೌಂಟ್ ಅಲ್ಲಿ ದುಡ್ಡು ಇರ್ಬೋದು, ಎಲ್ಲ ಸರ್ಕಾರ ತಕ ಐತಿ ಸರ್. ಇವತ್ತು ಪ್ರತಿಯೊಂದು ದುಡ್ಡು ಸರ್ಕಾರ ಹತ್ರ ಅದ. ಸರ್ಕಾರ ಎಷ್ಟು ನಾವು ಇದು ಮಾಡಿದ್ರು ಕೊಡ್ತಾ ಇಲ್ಲ. 2016ರಲ್ಲಿ ಸುಪ್ರೀಂ ಕೋರ್ಟ್ ಅವ್ರ ದುಡ್ಡು, ಗ್ರಾಹಕರ ದುಡ್ಡು ಗ್ರಾಹಕರಿಗೆ ಮರಳಿಸಿ ಅಂತ ಒಂದು ಆರ್ಡರ್ ಮಾಡಿದ್ರು. ಸರ್ಕಾರ ಇವತ್ತು ಕಿವಿಗೆ ಹಾಕೋತಾ ಇಲ್ಲ. ನಾವು ಸುಮಾರು 16 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಸರ್. ಭಾರತಾದ್ಯಂತ ತೆಗಿ ಪೀಡಿತ ಜಮಾಕರ್ತರ ಪರವಾರ ಸಂಘಟನೆ ನಮ್ಮದು ರಾಷ್ಟ್ರೀಯ ಸಂಘಟನೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಸರ್ಕಾರಕ್ಕೆ ಮನವಿಗಳ ಮುಟ್ಟಿಸಿದ್ದೇವೆ. ಡೆಲ್ಲಿ ಹೊತ್ತ ನಾವು ಹೋರಾಟಗಳು ಮಾಡಿದ್ದೇವೆ. ಸರ್ಕಾರ ಏನ್ ಮಾಡಿದ ಸರ್, ಅಪ್ಲಿಕೇಶನ್ ತಗೊಂಡಿದ ನಮ್ದು. ಗ್ರಾಹಕರ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ಕೊಂಡದ, ದುಡ್ಡು ಕೊಡ್ತಾ ಇಲ್ಲ. ವರ್ಡ್ಸ್ ಆಕ್ಟ್ 2019 ಒಂದು ಕಾಯ್ದೆ ಇದೆ. ಅಂದ್ರೆ ಸರ್ಕಾರದ ಒಂದು ನಿಯಮ ಪಾಲನೆ ಇದೆ ಸರ್. ಅದು ಸರ್ಕಾರದ ಒಂದು ಆಕ್ಟ್ ಇದೆ. ಆ ಆಕ್ಟ್ ಮುಖಾಂತರ 180 ದಿವಸ ಒಳಗೆ ದುಡ್ಡು ಕೊಡಬೇಕಂತದೆ. 180 ದಿವಸ ಗಟೀಶ್ ಹೋಗ್ಯದ ಸರ್. ಸರ್ಕಾರ ಇವತ್ತು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ ಏಜೆಂಟ್ರ ಪರಿಸ್ಥಿತಿ ಅಂದ್ರೆ ಸರ್, ಸುಮಾರು ಏಜೆಂಟ್ರು ಇವತ್ತು ತೀರ್ಕೊಂಡಿದ್ದಾರೆ. ಎಷ್ಟೋ ಜನರು ಇವತ್ತು ಊರು ಬಿಟ್ಟು ಹೋಗಿದ್ದಾರೆ ಸರ್. ಇನ್ನು ಸ್ವಲ್ಪ ಇದೊಂದೊಳಗೆ ನಮಗೆ ದುಡ್ಡು ಬರ್ಲಿಕ್ಕಂದ್ರ ಈ ಉಳಿದಂತ ಏಜೆಂಟ್ರು ಕೂಡ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಸರ್. ಯಾಕಂದ್ರೆ ನಾವು ಗ್ರಾಹಕರಿಗೆ ಹೇಳಿದೇವಿ, ಇವತ್ತು ಬರ್ತಾ, ನಾಳೆ ಬರ್ತದ, ಈ ತಿಂಗಳು ಬರ್ತದ, ಮುಂದಿನ ತಿಂಗಳು ಬರ್ತಂತ ಪ್ರತಿ ದಿವಸ ನಾವು ಹೇಳ್ಕೊತಾನೆ ಬಂದೇವಿ. ಆಧಾರ ಮ್ಯಾಗ ಹೇಳಿದೇವಿ ಅಂದ್ರೆ ಸರ್, ಬರ್ಡ್ಸ್ ಆಕ್ಟ್ ಒಂದು ಕಾನೂನು ಪ್ರಕಾರ ಹೇಳಿದೇವಿ. ಬರ್ಡ್ಸ್ ಆಕ್ಟ್ ಮಾಡಿದ್ದು ಸರ್ಕಾರನ ಸರ್, ಕೇಂದ್ರ ಸರ್ಕಾರನ ಬರ್ಡ್ಸ್ ಆಕ್ಟ್ ಮಾಡ್ಯದ. ಬರ್ಡ್ಸ್ ಆಕ್ಟ್ 2019 ಕಾಯ್ದೆ ಏನ್ ಹೇಳ್ತಂದ್ರೆ ಸರ್, ಗ್ರಾಹಕರ ದುಡ್ಡು ಗ್ರಾಹಕರಿಗೆ ಕೊಡ್ಬೇಕು, 3 ಪಟ್ಟು ಕೊಡ್ಬೇಕಂತ ಆಕ್ಟ್ ಒಳಗಿದೆ ಸರ್. ಸರ್ಕಾರದ ಆಕ್ಟ್ದೊಳಗೆ 3 ಪಟ್ಟು ದುಡ್ಡು ಕೊಡ್ಬೇಕನ್ನಂಗದ. ಇವತ್ತು ಸರ್ಕಾರ 1 ಪಟ್ಟು ಕೂಡ ನಮಗ್ ಕೊಡ್ತಾ ಇಲ್ಲ ಸರ್. ಡಾಕ್ಯುಮೆಂಟ್ ಒಂದು ಸುಮ್ ಕೂತಿದೆ ಸರ್. ಪ್ರತಿಯೊಂದು ಸರ್ಕಾರ ತಕ್ಕ ಹೆಂಗದೆ ಅಂದ್ರೆ ಸರ್, ನಮ್ಮದು ಕಂಪ್ನಿಗಳ ಇದಕ್ಕಿಂತ ಮುಂಚೆ ಇದಿಲ್ಲ ಆದ್ರೆ ಈ ಸದ್ಯ ಅಗ್ರಿಗೋಲ್ಡ್ ಆಗ್ಲಿ, PACL ಆದವ್ರಾಗ್ಲಿ, ಅವ್ರ ಆಸ್ತಿ ಎಲ್ಲೈತಿ ಅದನ್ನ ಇದಿಲ್ಲ ಸರ್ಕಾರದವರು ಅದನ್ನ ಒತ್ತುವರಿ ಮಾಡ್ಕೊಂಡು
ಅದನ್ನ ಆ ಆಸ್ತಿ ಮಾರಾಟ ಮಾಡಿ ಐತಲ್ಲ ಈಗ ಯಾರ್ಯಾರ ಗ್ರಾಹಕರು ವಂಚಿತರಾಗ್ಯಾರಲ್ಲ ಹಾ ಸರ್ ಅವ್ರಿಗೆ ದುಡ್ಡು ಕೊಡೋ ವ್ಯವಸ್ಥೆ ಮಾಡಿದ್ರು ಅವರು. ಹಾ ಸರ್ ಇವ್ರು ಎಲ್ಲರೂ ಏನ್ ಮಾಡಿದ್ರು ಇದನ್ನ ಬಾಂಡ್ ನಿಮ್ಮ ಏನ್ ಡಾಕ್ಯುಮೆಂಟ್ ಅದಾವಲ್ಲ ಹಾ ಸರ್ ಅವು DC ಆಫೀಸ್ ತಂದು ಒಪ್ಸಿದ್ರಿ. ಹಾ ಸರ್ ನಿಮ್ಮ ಅಕೌಂಟಿಗೆ ದುಡ್ಡು ಜಮಾ ಆಗ್ತದೆ ಹೇಳಿದ್ರು. ಹಾ ಸರ್ ಅದು ಏನಾಯ್ತ್ರಿ ಅದು? ಹಾಗೆ ಇಲ್ರಿ ಸರ್, ಹಾಗೆ ಇಲ್ರಿ ಸರ್. ನಾವು ಹೋಗಿ ಎಲ್ಲಾ ಆಸ್ತಿಗಳ ನೋಡ್ಕೊಂಡೇವ್ ಸರ್, ಎಲ್ಲಾ ಸರ್ಕಾರ ಅಂಡರ್ ತಗದವ್ ಸರ್ ಆಸ್ತಿಗಳು. ಈ ಸದ ನೀವೆಲ್ಲ ಬಾಂಡ್ ಕೊಟ್ಟೇವ್ ಸರ್, ಪ್ರತಿಯೊಬ್ಬರದ್ದು ಗ್ರಾಹಕರದು ನಾವು ಬಾಂಡ್ಗಳು ಸಬ್ಮಿಟ್ ನಿಮ್ಗೆ ಮಾಡಿ ಎಷ್ಟು ಅಮೌಂಟ್ ಜಮಾ ಆಗ್ತದೆ ಹೇಳಿದ್ರು? 180 ದಿವಸದೊಳಗೆ ಯಾಕೆ ಹೇಳ್ತತ್ರಿ ಸರ್, ಬರೇ ಬಾಯಲ್ಲಿ ಹೇಳೋದಲ್ರಿ ಸರ್. ಬರ್ಡ್ಸ್ ಆಕ್ಟ್ 2019 ಯಾಕ್ಟ್ ಏನಿದೆ ಸರ್, 180 ಡೇಸ್ ಒಳಗೆ ದುಡ್ಡು ಜಮಾ ಆಗ್ತದ ಅಂತ ಹೇಳ್ತೈತೆ ಸರ್. ನೀವು ಆಮೇಲೆ ಐತಲ್ಲ ಅವ್ರಿಗೆ ಕೇಳಿರ ಸರ್, ನಾವು ಇದ್ರ ಕೇಳೇವ್ ಸರ್, ಬರೇ ಹರಕೆ ಉತ್ತರ ಸರ್, ಯಾವ್ದು ಲೀಗಲಿ ಒಳಗೆ ಉತ್ತರ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಕರ್ನಾಟಕದಾದ್ಯಂತ ಸರ್, ಇಲ್ಲಿ ನಮ್ಮದು ಕರ್ನಾಟಕ ಸರ್, ಎಲ್ಲಾ ರಾಜ್ಯದಾಗೂ ನಮ್ಗೆ 1ನೇ ತಾರೀಕಿನಿಂದ ನಾವು ಹೋರಾಟ ಸ್ಟಾರ್ಟ್ ಆಗಿದೆ ಸರ್. ನಿರಂತರ ಹೋರಾಟ ರೀ ಸರ್ ನಾವು. ಸರ್ ಇದು ಎಲ್ಲಿವರೆಗೆ ಹೋರಾಟ? ಸರ್ ನಮ್ ದುಡ್ಡು ಬರುವವರೆಗೂ ಹೋರಾಟ ರೀ ಸರ್. ದುಡ್ಡು ಬಂದ್ರೆ ಮರಳಿ ನಾವು ಮನೆಗೆ ಹೋಗ್ತೇವೆ ಸರ್. ದುಡ್ಡು ಬರ್ಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲ ಜನರು ನಾವು ಪ್ರಾಣ ಕೊಡಕ್ಕೆ ಸಿಗ್ತಾ ಇದ್ದೀವಿ ಸರ್. ಹೆಸರು ಹೇಳ್ರಿ? ಸಿದ್ದಣ್ಣ ಹಡಲಗೇರಿ ಸರ್, ಬಿಜಾಪುರ ಜಿಲ್ಲೆ ಉಪಾಧ್ಯಕ್ಷ ಸರ್, ತಗಿಪೀಡಿತ ಜಮಾಕರ್ತ ಪರಿವಾರ ಸಂಘಟನೆ ಉಪಾಧ್ಯಕ್ಷ ಸರ್.